ಹಾಯ್ ಎಲ್ಲರೂ ಹೆಂಗದೀರಿ? ಭಾಳ ಟೈಮ್ ಆಗಿತ್ತು ಯೂಟ್ಯೂಬ್ನಾಗ ವೀಡಿಯೋಸ್ ಹಾಕೋದು ಸ್ಟಾಪ್ ಮಾಡಿ. ಆದರೆ ಇನ್ಸ್ಟಾಗ್ರಾಮ್ದಾಗ ವೀಡಿಯೋಸ್ ಹಾಕ್ತಿರ್ತೀನಿ ನಾನು. ನಮ್ಮ ಆಯಿನ ಮನೆಗೆ ಬಂದೀನಿ ನೋಡ್ರಿ. ಇದು ಅಜ್ಜಿ ಮನೆ, ಮೀನ್ಸ್ ಅಂದರೆ ನಮ್ಮ ಅಮ್ಮರ ಮನೆ, ತವ್ರ ಮನೆ. ಇವತ್ತು ಲಾಗ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ. ಬಿಜಾಪುರ ಸಿಟಿಗೆ ಹೋಗ್ತೀನಿ ನಾನು, ಹಾಗಾಗಿ ಅಲ್ಲೆಲ್ಲ ಅಷ್ಟು ಮಾತಾಡೋಕ್ಕಾಗಲ್ಲ. ಮೊದಲೇ ನಂತಕ್ಕೆ ಮೈಕ್ ಇಲ್ಲ, ಒಂದು ಸ್ಟ್ಯಾಂಡ್ ಇಲ್ಲ, ಏನಂದರೆ ಏನೂ ಇಲ್ಲ, ಜಸ್ಟ್ ಒಂದು ಫೋನ್ ಐತಿ. ಮಾಡೋಣ, ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಯೂಟ್ಯೂಬ್ನಾಗ ಇದು ವೀಡಿಯೋಸ್ ಹಾಕ್ಬೇಕಂತ ಅಂದ್ಕೊಂಡೀನಿ. ಭಾಳ ಅಂದ್ರೆ ಭಾಳ ಇವತ್ತಿದ್ದು ವೀಡಿಯೋ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಇನ್ನು ಬ್ಯಾಕ್ಗ್ರೌಂಡ್ನಾಗ ಬೇಕಂತಲೂ ಓಡಾಡೋರು ಇರ್ತಾರೆ ಕೆಲವೊಬ್ಬರು. ಸೊ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವ್ರ ನಮ್ಮ ಅಜ್ಜಿರ ಕತ್ತಲ್ಲ ಕಾಣಲ್ಗ್ಯಾರ, ಪರವಾಗಿಲ್ಲ ನಾನು ತೋರಿಸ್ತೀನಿ ನೋಡ್ರಿ. ನಮ್ಮ ಇರೋರು ಹೋದ ವಿಡಿಯೋದಾಗ ಹಾಕಿದ್ದೆ ನಾನು ಹೊಲಕ್ಕೆ ಹೋದಾಗ. ಆವಾಗಿನ ಲಾಗ್ನಾಗು ಕೆಲಸ ಮಾಡತ್ತಿದ್ವಲ್ಲ, ಅವಾಗ ತೋರಿಸಿ ನಮ್ಮ ಆಯಿನ. ಆಯ್ ಇಲ್ಲೊಂದು ನಾಯಿ ಐತೆ, ಅದು ಯಾವಾಗಲೂ ಬಂದಿರ್ತೈತಿ. ಏನು ಬೇಕಾ? ಅದಕ್ಕೆ ಹಾಕಿರ್ತೀವಿ ರೊಟ್ಟಿ, ಅರ್ಧಂಬರ್ಧ ಅಷ್ಟು ತಿನ್ನುತ್ತೆ, ಮತ್ತೆ ಬಿಟ್ಟು ಹೋಗುತ್ತೆ, ಯಾರ ಮನೆನೂ ಹೋಗಲ್ಲ. ಅಲ್ಲಿ ನಮ್ದು ಆಚೆ ಕಡೆ ಇನ್ನೊಬ್ರು ಮಾಮಾರ ಅದರ, ಒಂದು 3-4 ಮನೆಗೆ ಹೋಗುತ್ತೆ ಅಷ್ಟೆ ನಮ್ಮ ಮಾಮಾರ ಮನೆಗಳಿಗೆ. ಆಮ್ಯಾಗ ಇಲ್ಲಿ ಆಯಿ ಮನೆಗೆ ಬರ್ತೈತಿ. ಪಾಪದಕ್ಕೆ ಮೈ ಮ್ಯಾಗ ಏನೋ ಗಾಯ ಆಗ್ಬಿಟ್ಟಿದ್ದು ಗೈಸ್. ಈಗ ನಾನು ಹೋಗ್ಬೇಕು. ಅದೇ ಇವತ್ತಿನ ಲಾಗ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಸ್ವಲ್ಪ ತಲೆ ಬಾಚ್ಕೊಳ್ಬೇಕು, ತಲೆ ಬಾಚ್ಕೊಂಡು ಸ್ವಲ್ಪ ಏನರ ಊಟ ಮಾಡಬೇಕು. ನಾಷ್ಟಾಗಿಷ್ಟ ಏನಿಲ್ಲ ನಮ್ಮ ಕಡೆ. ಊಟನ ರೊಟ್ಟಿ ಮಾಡತ್ತಾರ, ರೊಟ್ಟಿ ಪಲ್ಯ ತಿಂದು ನಾ ಹೇಳಿಲ್ಲ ಬಿಜಾಪುರಕ್ಕೆ ಹೋಗ್ಬೇಕು ಇವತ್ತು. ವಿಡಿಯೋ ಮಾತ್ರ ಸೂಪರ್ ಇರ್ತೈತಿ. ಹೊಸದಾಗಿ ಒಂದೇನೋ ಸರ್ಪ್ರೈಸ್ ಐತಿ, ಮೇ ಬಿ ನಿಮಗೆ ಶಾಕ್ ಆಗ್ಬೋದು ಅದು ಸರ್ಪ್ರೈಸ್ ನೋಡಿ. ಬಿಜಾಪುರಕ್ಕೆ ಹೋದ್ಮ್ಯಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆದರೆ ಅದಕ್ಕೆ ಮುಂಚೆನೇ ಇಲ್ಲಿ ಮಿಡ್ಲಲ್ಲಿ ಒಂದು ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಸಿಟಿ ಒಳಗೆ ಹೋಗ್ತೀನಿ. ವಿಡಿಯೋ ಮಸ್ತ್ ಇರ್ತೈತಿ. ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಆ ಎಕ್ಸ್ಪೀರಿಯೆನ್ಸ್ ಮಾಡಕತ್ತೀನಿ. ಯಾವತ್ತೂ ಕೂಡ ಇಂಥ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ನೋಡೋಣ. ನೋಡ್ರಿ, ಆಯ್ ರೊಟ್ಟಿ ಹಾಕ ರೊಟ್ಟಿ ತಿನ್ನತೈತೆ. ಅದು ಪಾಪ ಏನಾಗೈತೋ ಟಾಮಿ ಆಯ್ ಇಲ್ಲ, ಅದಕ್ಕೆ ಏನೋ ಆಗೈತಿ, ಅದೊಂದು ಹಾಕ್ಬೇಕು, ಅದಕ್ಕೆ ತಿನ್ಲಿ. ಈಗ ರೆಡಿ ಆಗೀನಿ, ಹೋಗ್ಬೇಕು. ಹಾಯ್ ಮಾಡಿರಿ ಅಂಕಲ್, ಹಾಯ್ ಮಾಡಿರಿ, ಹಾಯ್ ಹಾಯ್ ಮಾಡಿರಿ ನೀವು, ಹಾಯ್ ಹಾಯ್ ಅಂತ ಮಾಡಿರಿ, ಹಾಯ್ ಮಾಡಿರಿ. ಹೊಂಟೀನಿ, ಏನಾಗುತ್ತಾ? ಬಿಜಾಪುರಕ್ಕೆ ಬಂದು ಕೂತಿದ್ದೆ ನಾನು. ವ್ಲಾಗ್ ಮಾಡೋಕೆ ಸ್ವಲ್ಪ ಒಮ್ಮೆ ನಾಚಿಕೆ ಅನ್ನಿಸ್ತಿರ್ತೈತಿ. ಬಾಜುದವ್ರು ಯಾರ್ಯಾರು ಇರ್ತಾರೆ, ಏನರ ಅಂದ್ಕೊಂಡಿದ್ದಾರೆ ಅಂಥೇಳಿ. ಇದು ನೋಡ್ರಿ ಬಿಜಾಪುರ ಬಸ್ ಸ್ಟ್ಯಾಂಡ್. ವೇಟ್ ಮಾಡಕತ್ತಿದ್ದೆ ನಾನು. ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಅಂತಂದ ತಕ್ಷಣ ನಾನು ವೇಟ್ ಮಾಡತ್ತಿದ್ದೆ. ನೋಡ್ರಿ, ಮಳೆ ಅಂತೂ ಎಷ್ಟು ಆಗ್ಬಿಟ್ಟೈತೆ ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ. ಬಸ್ಗಳೆಲ್ಲ ಹೆಂಗೆ ನಿಂತಾವ, ನಾನು ಎಲ್ಲಿಗೆ ಹೊಂಟೀನಿ, ಯಾರಿಗೋಸ್ಕರ ವೇಟ್ ಮಾಡಕತ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ. ಹೌದು, ನಾನು ಈ ಸಲ ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ಕೊಳಕತ್ತೀನಿ. ನನಗೆ ಗೊತ್ತಿದ್ದವರು, ನನಗೆ ತುಂಬ ಹತ್ತಿರ ಇರೋರು ನನಗೆ ಮೇಕಪ್ ಮಾಡ್ತೀನಿ ಅಂತಂದರು. ಅವರು ಪ್ರೊಫೆಷ್ನಲ್ ಮೇಕಪ್ ಕಲ್ತಿದ್ದಾರೆ ಮತ್ತು ಸರ್ಟಿಫಿಕೇಟ್ ಕೂಡ ಪಡ್ಕೊಂಡಿದ್ದಾರೆ. ಈ ಮಳೆಯಲ್ಲೇ ತೋರಿಸ್ಕೊಂಡು ಬಂದ್ವಿ. ಅವರೇ ಅವ್ರ ಮನೆಯವ್ರಿಗೂ ಕರ್ಕೊಂಡು ಬಂದರು. ಮಳೆ ಅಂತೂ ತುಂಬ ಇತ್ತು. ಮನೆಗೇನೋ ಬಂದ್ವಿ. ಮನೆಗೆ ಬಂದಾಗ ಮತ್ತೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿದೆ ನಾನು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನ್ನ ಲೈಫ್ನಲ್ಲೇ ನಾನು ಯಾವತ್ತೂ ಬ್ಯೂಟಿ ಪಾರ್ಲರ್ಗೆ ಹೋದವಳು ಅಲ್ಲ, ಮೇಕಪ್ ಎಲ್ಲ ಮಾಡಿಸ್ದವಳಲ್ಲ. ಇವರೇ ನಮ್ಮ ಮೇಕಪ್ ಆರ್ಟಿಸ್ಟು. ನಾನು ಹೋದ ತಕ್ಷಣವೇ ಭಾಳ ಅಂದ್ರೆ ಭಾಳ ನಂಗೆ ಕಾಳಜಿ ಮಾಡಿದ್ರು. ಮತ್ತು ಫ್ರೂಟ್ಸ್ ಎಲ್ಲ
ಬಿಡಿಸ್ಕೊಡ್ತಾ ಇದ್ರು ತಿನ್ನು ಅಂತ ಹೇಳಿ. ಇವರೇ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿರೋದು. ಈಗ ಐಬ್ರೋಸ್ ಮಾಡಿಸೋಣ ಅಂತೇಳಿ ನೋಡಾತಿದ್ದೆ ನಾನು, ಅದಕ್ಕೆ ಐಬ್ರೋಸ್ ಮಾಡಿಸ್ದೆ ನಾನು. ಚೆನ್ನಾಗಿ ಬಂದವರು ಈಗ ಮಾಡಿಬಿಡು. ನನಗಂತೂ ಒಂಚೂರು ನೋವೇ ಆಗಲಿಲ್ಲ ಐಬ್ರೋಸ್ ಮಾಡೋದು, ಅಷ್ಟು ಚೆನ್ನಾಗಿ ಮಾಡಿದ್ರು ಅವರು. ನನಗಂತೂ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು ಐಬ್ರೋಸ್ ಮಾಡಿದ್ದು. ಮಧ್ಯಾಹ್ನ ಊಟಕ್ಕಂತ ಎಗ್ ರೈಸ್ ತರಿಸಿದ್ರು, ಅವರೇ ಹೊರಗಡೆಯಿಂದ ತರಿಸ್ಕೊಟ್ರು. ಆಮೇಲೆ ಮೇಕಪ್ ಮಾಡೋಕೆ ಏನೇನು ಬೇಕು ಅದನ್ನೆಲ್ಲ ಅವ್ರು ರೆಡಿ ಮಾಡ್ತಾಯಿದ್ರು. ಬ್ಯಾಕ್ ಸೈಡ್ ಅದು ಕಾಣುತ್ತೆ. ಓಕೆ ಎಷ್ಟು ಸಮಸ್ಯೆ ಇರ್ತೈತೆ ನೋಡ್ರಿ ವಿಡಿಯೋ ಮಾಡೋರ್ದು. ಬೇರೆದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ನಾನಂತೂ ಬರೀ ಟೇಕ್ ಅಷ್ಟೇ ತೊಗೋತೀನಿ. ಆಲ್ಮೋಸ್ಟ್ ಮಾಡೀನಿ, ಕೆಳಗೆ ಹೋಗಬೇಕು. ಈಗ ಮೇಕಪ್ ಮಾಡ್ತಾರೆ, ನೋಡೋಣ ಹೆಂಗಾಗುತ್ತಂತ. ಫಸ್ಟ್ ಟೈಮ್ ನಾನು ಮೇಕಪ್ ಮಾಡ್ಸಕತ್ತಿರೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಅಕ್ಕ, ಅದರಲ್ಲೂ ಅವರು ಸರ್ಟಿಫಿಕೇಟ್ ಕೂಡ ಪಡ್ಕೊಂಡಿದ್ದಾರೆ. ಸೊ ನೋಡೋಣ ಹೆಂಗೆ ಮಾಡ್ತಾರೆ ಮೇಕಪ್. ಸ್ಯಾರಿ ಅಂತೂ ಮಸ್ತಾಗಿ ಉಡ್ಸಿದ್ರು. ಫಸ್ಟ್ ಸ್ಯಾರಿನೇ ಉಡ್ಸಿದ್ದವರು, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನನಗಂತೂ ಅಷ್ಟು ಚೆನ್ನಾಗಿ ಉಡ್ಸಿದ್ರು. ನೆಕ್ಸ್ಟ್ ಇನ್ನು ಮೇಕಪ್ ಮಾಡ್ತಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡತ್ತಿದ್ದೆ ನಾನು. ಭಾಳ ಖುಷಿ ಅನ್ಸಾತಿತ್ತು. ಮೇಕಪ್ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು. ನೋಡಂಬರಿ ಹೆಂಗೆ ಮೇಕಪ್ ಮಾಡ್ತಾರೆ ಅನ್ನೋದು ಪೂರ್ತಿ ನೋಡ್ರಿ. ಕೆಲವೊಂದು ಕಡೆ ಕ್ಲಿಪ್ಸ್ ಮಿಸ್ ಆಗಿರ್ಬೋದು. ನೋಡ್ರಿ ಲಾಸ್ಟ್ ಮೇಕಪ್ ಹೆಂಗೆ ಬರ್ತೈತಿ ಅಂಥೇಳಿ. ಫೋಟೋ ಒಳಗೆ ಪೋಸ್ಟ್ ಆಗಿರೋದ್ರೊಳಗಡೆ ಬೇರೆ ರೀತಿ ಕಂಡಿರ್ಬೋದು, ಆದರೆ ಲೈವ್ನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮೇಕಪ್ಪು.
ಸೊ ನನಗೆ ಮಾಡಿದ ಮೇಕಪ್ ಲುಕ್ ಯಾವುದಂದರೆ ಮುಹೂರ್ತಮ್ ಲುಕ್. ಇದು ಮದುವೆ ಟೈಮಲ್ಲಿ ಮದುಮಗಳನ್ನ ರೆಡಿ ಮಾಡ್ತಾರಲ್ಲ ಆ ಥರನೇ ಆಗಿದ್ದೆ ನಾನು, ಮದುಮಗಳ ಥರನೇ ಅಷ್ಟು ಚೆನ್ನಾಗಿ ಮಾಡಿದರು ನಂಗೆ ಮೇಕಪ್. ನಿಮಗೇನಾದರೂ ಪಾರ್ಟಿ ಮೇಕಪ್ ಆಗಿರ್ಬೋದು ಮತ್ತು ಬ್ರೈಡಲ್ ಮೇಕಪ್ ಆಗಿರ್ಬೋದು, ಗ್ರೂಮಿಂಗ್, ಯಾವುದೇ ರೀತಿ ಮೇಕಪ್ ಇರಲಿ ಅಕ್ಕನವ್ರು ಮಾಡ್ತಾರೆ. ಪ್ರೊಫೆಷ್ನಲ್ ಮೇಕಪ್ನ ನಿಮ್ಮ ಫ್ರೆಂಡ್ಲಿ ಬಜೆಟ್ನಲ್ಲಿ ಮಾಡಿಕೊಡ್ತಾರೆ ನೀವಿರೋ ಜಾಗದಲ್ಲಿ ಬಂದು ಕೂಡ. ಅದೇ ರೀತಿ ನಿಮ್ಗೇನಾದರೂ ಇವ್ರ ಹತ್ರನೇ ಮೇಕಪ್ ಮಾಡಿಸ್ಬೇಕು ಅನ್ನೋದಿತ್ತಂದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ID-ನ ನಾನು ಮೆನ್ಷನ್ ಮಾಡಿರ್ತೀನಿ ಮತ್ತು ಕೊಲಾಬ್ ಮಾಡಿರ್ತೀನಿ, ಹೋಗಿ ನೋಡ್ಬೋದು, ಚೆಕ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು ಅಕ್ಕನವ್ರನ್ನ. ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು.